ನಿನಗೆ ನನ್ನ ಬಗ್ಗೆ ಸಿಟ್ಟ? ದೇವಸ್ಥಾನಕ್ಕೆ ಬರೋದು ಮನಸ್ಸಿಗೆ ಶಾಂತಿ ಸಿಗಲಿ ಅಂತ. ಇಲ್ಲಿಗೆ ಬಂದಮೇಲೂ ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ? ಈಗ ತುಂಬ ಬೇಜಾರಾಗಿರ್ಬೇಕಲ್ವಾ? ನನ್ನನ್ನು ಕ್ಷಮಿಸು. ಹೀಗಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ನಿನ್ನ ಅಲ್ಲೇ ಬಿಟ್ಕೊಂಡಿರೋ ವಿಷಯ ಅಮ್ಮ ನನಗೆ ಹೇಳಲೇ ಇಲ್ಲ. ಪರವಾಗಿಲ್ಲ ಬಿಡಿ, ನಾನು ಯಾರು ಅಂತ ಅವ್ರು ಬಂದು ನಿಮ್ಮ ಹತ್ರ ಹೇಳ್ತಾರೆ. ಆಗಲ್ಲ ಕಾಂತಿ, ನನಗೂ ತಕ್ಷಣಕ್ಕೆ ನೆನಪಾಗ್ಲಿಲ್ಲ. ಆಮೇಲೆ ಐಶ್ವರ್ಯ ಕೇಳಿದ್ಲು ಕಾಂತಿ ಎಲ್ಲಿ ಅಂತ. ಆಗ ಹೌದಲ್ವಾ ಅನ್ಕೊಂಡೆ. ಸದ್ಯ ಅವಳಿಗಾದ್ರೂ ನಾನು ನೆನಪಿದ್ದೀನಲ್ಲ. ನಾನು ಅನ್ಕೋತಿದ್ದೆ ಎಲ್ಲಿ ಸಂಬಂಧಗಳಿರಲ್ವೋ ಅಲ್ಲಿ ಅನುಬಂಧ ಇರುತ್ತೆ ಅಂತ. ತಪ್ಪಾಯ್ತು ಕಾಂತಿ. ನೀವ್ಯಾಕ್ರೆ ತಪ್ಪಾಯ್ತು ಅಂತ ಕೇಳ್ತೀರಾ? ಈಗ ತಪ್ಪು ಅಂತ ಹೇಳ್ದವ್ರು ಯಾರು? ನಾನು ಕೇಳೋದಿಷ್ಟು, ನಾನು ಮನೇಲಿ ಇರ್ಬೇಕೋ ಬೇಡವೋ ಅಂತ ಹೇಳ್ಬಿಡಿ. ಸರಿ, ನಾನಿಲ್ಲಿ ಹೊರಡ್ತೀನಿ. ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕೆ? ಉರುಳು ಸೇವೆ ಮಾಡಬೇಕು. ಮಾಡ್ತೀನಿ ಅಂತ ಆರಿಸ್ಕೊಂಡಿದ್ದೀನಿ. ನೀನು ಯಾಕೆ ಕಾಂತಿ ಉರುಳು ಸೇವೆ ಮಾಡಬೇಕು? ನನ್ನ ಗಂಡನಿಗೆ ಒಳ್ಳೇದಾಗ್ಲಿ ಅಂತ. ಶಾಸ್ತ್ರಿಗಳೇ, ಈ ಉರುಳು ಸೇವೆ ಎಲ್ಲ ಯಾಕೆ ಮಾಡ್ತಾರೆ? ಸಂಕಷ್ಟಗಳು ಪರಿಹಾರ ಆಗಲಿ ಅಂತ ಮಾಡಬಹುದು, ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂತ ಮಾಡಬಹುದು. ಇಂಥದ್ದೇ ಕಾರಣ ಅಂತೇನಿಲ್ಲ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದಾ? ಎಲ್ರೂ ಮಾಡಬಹುದಮ್ಮ. ವರ್ಷಕ್ಕೊಂದ್ಸಾರಿ ಬಂದು ಮಾಡೋರು ಇದ್ದಾರೆ. ಅವ್ರ ಸಮಸ್ಯೆಗಳಿಗೆ ಪರಿಹಾರನೂ ಸಿಕ್ಕಿದೆ. ಹಾಗಾದ್ರೆ ಕಾಂತಿ ಯಾಕೆ ಮಾಡ್ತಿರ್ಬೋದು? ಅವಳ ಗಂಡ ಅವಳಿಂದ ದೂರ ಆಗಿದ್ದಾನಲ್ವಾ, ಮತ್ತೆ ಅವಳ ಗಂಡ ಅವಳಿಗೆ ಸಿಕ್ಕು ಅವಳ ಸಂಸಾರ ಸುಗಮವಾಗಿ ಸಾಗಲಿ ಅಂತ ಮಾಡ್ತಿರ್ಬೋದು. ಓ, ಉರುಳು ಸೇವೆ ಮಾಡಿದ್ರೆ ಸಂಸಾರ ಚೆನ್ನಾಗಾಗತ್ತಾ? ಹೌದಮ್ಮ, ಆಗುತ್ತೆ. ಐಶ್ವರ್ಯ ಎಲ್ಲೂ ಕಾಣಿಸ್ತಾ ಇಲ್ಲಮ್ಮ. ಹೊಳೆಗೋ ದೇವಸ್ಥಾನಕ್ಕೂ ಹೋಗಿರ್ಬೇಕು. ಜೊತೆಗಿರು ಅಂತ ಹೇಳಿರ್ಲಿಲ್ವೇನೋ? ದೇವ್ರ ದರ್ಶನಕ್ಕೂ ಜೊತೆ ಕರ್ಕೊಂಡು ಹೋಗು ಅಂತ ಹೇಳಿರ್ಲಿಲ್ಲ? ನಾನೇನಮ್ಮ ಮಾಡ್ಲಿ? ನಾನು ಹೊಳೆಗೆ ಹೊರಡೋದಕ್ಕೆ ಅವಳು ಇನ್ನೂ ಮಲಗಿದ್ಲು. ಬಾ ಅಂತ ಕರೆದಿದ್ದಕ್ಕೆ ಇನ್ನು ಅರ್ಧ ಗಂಟೆ ಬಿಟ್ಟು ಬರ್ತೀನಿ, ನೀನು ಹೋಗು ಅಂದ್ಲು. ಅದಕ್ಕೆ ನಾನೇ ಹೋಗಿ ಬಂದೆ. ಎಲ್ಲಿ ಹೋದ್ಲು, ಏನ್ ಕತೆನೋ? ಪುರೋಹಿತರು ಬೇರೆ ಬರೋ ಹೊತ್ತಾಯ್ತು. ಅವಳಿಲ್ಲ ಅಂದ್ರೆ ಮುಗೀತು ಕತೆ. ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಅವಳಿಗೆ. ಇವಳಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಯಾವಾಗ ಬಂತು? ಅದನ್ನೇ ನಾನು ನೋಡ್ತಾ ಇದ್ದೀನಮ್ಮ. ದೇವಸ್ಥಾನಕ್ಕೆ ಬರಲ್ಲ ಅಂತಿದ್ಲು. ಕಾಂತಿ ಹೇಳಿರ್ಬೇಕು. ಹೇಳಿದ್ರೆ ಕೇಳುವಂತ ಜಾತಿನ ಅವಳದ್ದು. ಎಲ್ಲೋ ಇಲ್ಲಿಗೆ ಬಂದ್ಮೇಲೆ ಮನಸ್ಸು ಪರಿವರ್ತನೆ ಆಗಿರ್ಬೇಕು. ಅಮ್ಮ, ಯಾವ್ದಕ್ಕೂ ಐಶ್ವರ್ಯನ ಒಂದ್ಸರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಣ್ವಾ? ಡಾಕ್ಟರ್ ಬೇಡ, ಏನು ಬೇಡ. ಸಂಜೆ ಹೊತ್ತಿಗೆ ಸರಿ ಹೋಗ್ತಾಳೆ. ನೋಡಿದ್ಯಾ, ಆಗ್ಲೇ ಸರಿ ಹೋದ್ಲು. ಐಶ್ವರ್ಯ, ಈಗ ಹೇಗಿದ್ಯಮ್ಮ? ಚೆನ್ನಾಗಿ ನಿದ್ದೆ ಬಂತು ಅತ್ತೆ. ತುಂಬಾ ಸುಸ್ತಾಗಿ ಹೋಗಿದೆ. ಸತ್ತೇ ಹೋಗ್ತೀನಿ ಅನ್ಕೊಂಡ್ಬಿಟ್ಟಿದೆ. ಆದ್ರೆ ಈಗ ಮೈಕೈ ನೋವೆಲ್ಲ ಹೊಟ್ಟೋಗಿದೆ. ಫುಲ್ ಫ್ರೆಶ್ ಆಗಿದ್ದೀನಿ. ಕಾಂತಿ ಅಲ್ಲತ್ತೆ? ಅವಳು ಯಾಕೀಗ? ಅವಳು ಏನೇ ಮಾಡಿದ್ರು ತುಂಬಾ ಭಕ್ತಿಯಿಂದ ಮಾಡ್ತಾಳೆ. ನಾನು ಅದನ್ನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮಾಡ್ತೀನಿ.